ಇನ್ನು ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ಬಿಲ್ ನಿನ್ನೆ ಸದನದಲ್ಲಿ ಪಾಸ್ ಆಗಿದೆ. ಗದ್ದಲ ಗಲಾಟೆಯಲ್ಲೇ ಬಿಲ್ ಅಂಗೀಕಾರಗೊಂಡಿದೆ ಕೂಡ. ಈ ನಡುವೆ ಬಿಜೆಪಿ ನಾಯಕರು ಉದ್ಯಾನವನಗಳ ಕುರಿತು ತಂದಿರುವಂತಹ ಬಿಲ್ಗೆ ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕ್ನ ಮಾಲೀಕರು ಜನ, ಸರ್ಕಾರ ಬರೀ ರಕ್ಷಕ ಅಷ್ಟೇ ಅಂತ ಲೇವಡಿ ಮಾಡಿದ್ದಾರೆ. ಮುಂದುವರೆದು ಪಾರ್ಕ್ ಉದ್ದೇಶವನ್ನೇ ಸರ್ಕಾರ ಬುಡಮೇಲು ಮಾಡ್ತಾ ಇದೆ ಅಂತೇಳಿ ಸಾರ್ವಜನಿಕ ವಲಯದಲ್ಲೂ ಬಹಳ ಟೀಕೆ ವ್ಯಕ್ತ ಆಗ್ತಾ ಇದೆ. ವಿರೋಧ ಪಕ್ಷದವರು ಕೂಡ ಇದನ್ನು ಟೀಕೆ ಮಾಡ್ತಿದ್ದಾರೆ. ಮತ್ತೆ ಪಾರ್ಕು ಓನರ್ ಯಾರು? ಏನಪ್ಪ ಅದು ಪಾರ್ಕ್ ಓನರ್? ಪಾರ್ಕ್ಗೆ ರಕ್ಷಕರು ಸರ್ಕಾರ ಅಷ್ಟೇ. ಪಾರ್ಕಿನ ರಕ್ಷಕರು ಸರ್ಕಾರ, ಓನರು ಪಬ್ಲಿಕ್ಕು. ಈ ಕಾಮನ್ ಸೆನ್ಸು ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ವಾ? ಪಾರ್ಕ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ 1 ಕೋಟಿ ಸಸಿಗಳನ್ನು ನೆಡ್ತೇವೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಕಾರ್ಯಕ್ರಮ ಕೂಡ ಮಾಡ್ತಾರೆ. ಮತ್ತೊಂದು ಕಡೆ ಪಾರ್ಕ್ ನಲ್ಲಿರುವಂತಹ 5% ಅಷ್ಟು ಜಮೀನನ್ನ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಹೊರಟಿದ್ದಾರೆ. ನೋಡಿ, ಒಂದು ಲೇಔಟ್ ಮಾಡಬೇಕಾದ್ರೆ ನಿಯಮ ಇದೆ. ಪಾರ್ಕಿಗೆ ಇಷ್ಟು ಜಾಗ ಬಿಡಬೇಕು, CSIಟಿಗೆ ಇಷ್ಟು ಜಾಗ ಬಿಡಬೇಕು, ಆಟದ ಮೈದಾನಕ್ಕೆ ನಿರ್ದಿಷ್ಟವಾದ ಜಾಗ ಬಿಡಬೇಕು, ಹೀಗೆ ನಿಯಮಗಳಿದ್ದಾವೆ. ಉದ್ಯಾನವನಗಳ ಉದ್ದೇಶವನ್ನೇ ಬುಡಮೇಲು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ದುರಂತ.